ವಿಡಿಯೋನ ಆರಂಭ ಮಾಡೋಣ. ನೋಡಿ, ಗುರು ಸಂಚಾರ ಫಲ ಅಂದರೆ ಗುರು ಇಷ್ಟು ದಿನ ಮಿಥುನ ರಾಶಿಯಲ್ಲಿದ್ದ. ಈಗ ಜೂನು 2ನೇ ತಾರೀಕಿನ ನಂತರ ಅಂದರೆ ಮುಂದಿನ ವರ್ಷ 2027 15ನೇ ತಾರೀಕು ಜೂನ್ 1 ವರ್ಷಗಳ ಕಾಲ ಗುರು ಗ್ರಹವು ಕಟಕ ರಾಶಿಗೆ ಅಂದರೆ ತನ್ನ ಉಚ್ಚ ಸ್ಥಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು 12 ರಾಶಿಯವರು ಯಾವ ಒಂದು ಫಲವನ್ನು ತಗೋಬೋದು ಅಂಥೇಳಿ ನೋಡ್ತಾ ಹೋಗೋಣ. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಜ್ಞಾನ, ಧರ್ಮ, ಐಶ್ವರ್ಯ, ವೃದ್ಧಿ, ಭಾಗ್ಯ ಈ ಥರ ಗುರು ಬಂದು ನಮ್ಮ ಜಾತಕಕ್ಕೆ ಒಂದು ಆಶೀರ್ವಾದಕ್ಕೆ ಕಾರಕ ಅಂತಲೇ ನಾವು ಹೇಳ್ತೀವಿ. ಯಾಕಂದರೆ ನಮಗೆ ಒಂದು ಜಾತಕದಲ್ಲಿ ಗುರುಬಲ ನೋಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಗುರುವು 6, 8, 12ರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಹಾಗೆಯೇ ಗೋಚಾರದಲ್ಲಿ ಸಮೇತ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಲನ ಮಾಡಬೇಕಾದಂಥ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ಸಮಯವನ್ನು ತಗೊಳ್ತಾನೆ. ಹಾಗೆಯೇ ನಾವು ಅಂತಹ ಸಂದರ್ಭದಲ್ಲಿ ನಾವು ವಕ್ರನೂ ಸಮೇತ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಒಂದು ಗುರು ಗ್ರಹ ಶುಭ ಆಗಿದ್ದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಒಂದು ಶಿಕ್ಷಣ ಆಗಿರ್ಬೋದು, ಒಂದು ಅಧ್ಯಯನ ಆಗಿರ್ಬೋದು, ಒಂದು ವೃತ್ತಿ ಆಗಿರ್ಬೋದು, ಒಂದು ಉಪನ್ಯಾಸ, ಒಂದು ದೇವಸ್ಥಾನ, ಧಾರ್ಮಿಕ ಕಾರ್ಯಗಳು, ಮಂತ್ರ, ತಂತ್ರ, ವೇದ, ಶಾಸ್ತ್ರ, ಅಧ್ಯಯನ, ಮನೆಯಲ್ಲಿ ಒಂದು ಶುಭ ಕಾರ್ಯ ನಡಿಬೇಕಾದ್ರೆ ಅಥವಾ ಮದುವೆಗಳು ಅಥವಾ ಮಕ್ಕಳ ಸಂಬಂಧಪಟ್ಟಂತಹ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಒಂದು ಹಣಕಾಸಾಗಿರ್ಬೋದು, ಒಂದು ಹೂಡಿಕೆ ಅಥವಾ ಕೋರ್ಟು ಕಚೇರಿಗಳು ಅಥವಾ ಹೊಸದಾಗಿ ಹೂಡಿಕೆ ಮಾಡುವಂತಹ ಸಂದರ್ಭ ಅಥವಾ ಹೊಸ ವ್ಯವಹಾರಗಳನ್ನು, ಒಂದು ಮನೆಯನ್ನು ಖರೀದಿ ಮಾಡೋದು ಅಥವಾ ಗೃಹ ಪ್ರವೇಶ ಅಥವಾ ಆಧ್ಯಾತ್ಮಿಕದಲ್ಲಿ ಸಾಧನೆ, ದಾನ, ಧರ್ಮ ಇವೆಲ್ಲವನ್ನು ನಾವು ಗುರುಗ್ರಹನೇ ನಮಗೆ ಅನುಗ್ರಹಿಸುವಂಥದ್ದು ಅಂತ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಗುರು ನಮಗೆ ಒಂದೊಂದು ರಾಶಿಯಲ್ಲೂ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಫಲವನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ 12 ರಾಶಿಗಳಲ್ಲಿ ನಾವು ಇವತ್ತು ಗುರುವಿಗೆ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ನಾವು ನೋಡುವಂಥದ್ದು ಟಾಪ್ ರಾಶಿಗಳು ಅಂತ ಹೇಳ್ತೀವಿ. ಈ 12 ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಫಲಗಳು ವಿಭಿನ್ನವಾಗಿರುತ್ತೆ. ಇಂತಹ ಫಲ ವಿಭಿನ್ನವಾದಂತಹ ಸಂದರ್ಭದಲ್ಲಿ ನಾವು ಪ್ರತಿ ಬಾರಿಯೂ 6 ರಾಶಿಯವರಿಗೆ ಅಥವಾ ಇನ್ನೂ 6 ರಾಶಿಯವರಿಗೆ ನಾವು ನೋಡಬೇಕಾಗುತ್ತೆ. ಈ ಸತಿ ಮುಖ್ಯವಾಗಿ ಟಾಪ್ ರಾಶಿಗಳಲ್ಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಕನ್ಯಾ ರಾಶಿಯನ್ನು ಮೊದಲ ಬಾರಿಗೆ ನೋಡ್ತಾ ಹೋಗೋಣ. ಸೊ ಇಂತಹ ಸಂದರ್ಭದಲ್ಲಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅಂತ. ನೋಡಿ, ಕನ್ಯಾ ರಾಶಿಯವರಿಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಗುರು ನಿಮಗೆ ನಿಮ್ಮ ರಾಶಿಯಿಂದ 11ನೇ ಮನೆಗೆ ಅಂತ ಹೇಳ್ಬಿಟ್ಟು, ಅಂದರೆ 11ನೇ ಮನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಲಾಭಸ್ಥಾನ ಅಂತ ನಾವು ಹೇಳ್ತೀವಿ. ಇಂತಹ ಒಂದು ಲಾಭಸ್ಥಾನದಲ್ಲಿ ಏನಾಗುತ್ತೆ ಅಂತಂದರೆ ನೀವು ಎಷ್ಟೋ ದಿನದಿಂದ ನಿಮಗೆ ಯಾವುದೋ ಒಂದು ಶುಭ ಕಾರ್ಯಗಳು ಮಾಡಬೇಕಾಗಿರುತ್ತೆ, ಅದು ಆಗ್ತಾನೇ ಇರಲ್ಲ. ಅಥವಾ ಒಂದು ಕೆಲಸದಲ್ಲಿ ಪ್ರಮೋಷನ್ ಅಂತ ಇರುತ್ತೆ, ಆ ಪ್ರಮೋಷನ್ ಸಿಕ್ಕದೇ ಇರುವಂಥದ್ದು, ಅಥವಾ ವಿದ್ಯಾಭ್ಯಾಸದಲ್ಲಿ ಹೊರದೇಶಕ್ಕೆ ಹೋಗಬೇಕಾಗಿರುವಂಥದ್ದು, ಅಥವಾ ಏನು ಕೊಟ್ಟಿರುವಂಥ ಹಣ ಬರದೇ ಇರುವಂಥದ್ದು. ಓವರಲ್ ಆಗಿ 11ನೇ ಮನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಗೈನಿಂಗ್ ಅಂತ ಹೇಳ್ತೀವಿ, ಅಂದರೆ ಲಾಭಸ್ಥಾನ ಅಂತ ಹೇಳ್ತೀವಿ. ನಿಮಗೆ ಯಾವುದೋ ಒಂದು ಸಣ್ಣ ಹುದ್ದೆಯಲ್ಲಿ ಇರ್ತೀರಿ, ಅತ್ಯಂತ ವಿಶೇಷವಾಗಿ ನೀವು ಒಂದು ದೊಡ್ಡ ಹುದ್ದೆಯನ್ನು ಸ್ವೀಕರಿಸಿರುವಂಥದ್ದು, ಅಥವಾ ನೀವು ಯಾವುದೋ ಒಂದು ಕಾಂಟ್ರಾಕ್ಟ್ ಕೆಲಸದಲ್ಲಿ ಇರ್ತೀರಿ, ಅಥವಾ ನಿಮಗೆ ಒಳ್ಳೆ ಪ್ರಮೋಷನ್ಸ್ ಸಿಗುವಂಥದ್ದು, ಅಥವಾ ಇವಾಗ ತಾನೇ ನೀವು ಯಾವುದೋ ಒಂದು ಇಂಜಿನಿಯರಿಂಗೋ ಅಥವಾ ಯಾವುದೋ ಒಂದು ಕೋರ್ಸ್ ಮುಗಿಸಿರ್ತೀರಿ, ನೀವು ಅಂದ್ಕೊಂಡೇ ಇರಲ್ಲ ಆ ಸ್ಯಾಲ್ರಿಗಿಂತ ಒಳ್ಳೆ ಸ್ಯಾಲ್ರಿಗೆ ನೀವು ಜಂಪ್ ಆಗ್ತೀರಿ. ಓವರಲ್ ಆಗಿ ನಿಮಗೇನಾಗುತ್ತೆ ಅಂದರೆ ಲಾಭ ಹೆಚ್ಚಾಗಿರುತ್ತೆ, ನಿಮಗೆ ಸುಖವೇ ಜಾಸ್ತಿ ಆಗುತ್ತೆ. ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಸಣ್ಣದಾಗಿ ಒಂದು ಪ್ರಯತ್ನ ಮಾಡೋಕ್ಕೆ ಹೋದ್ರೂ ನಿಮಗೆ ದೊಡ್ಡದಾಗಿ ನಿಮ್ಮ ಕಾರ್ಯಗಳು ಆಗುತ್ತೆ. ಹಾಗಾಗಿ ಟಾಪ್ 1 ರಾಶಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಗುರುಬಲ ಉಂಟಾಗುತ್ತೆ. ಯಾಕಂದರೆ ಇದು 11ನೇ ಮನೆ ಅಂತ ಹೇಳ್ಬಿಟ್ಟು, ಹಾಗಂತ ಹೇಳ್ಬಿಟ್ಟು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡದೆ ಸುಮ್ಮನೆ ಸೋಮಾರಿಗಳಾಗಿ ಕೂತ್ಕೋಬೇಡಿ ಕನ್ಯಾ ರಾಶಿಯವರು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಿ ಕೆಲಸದಲ್ಲಿರೋ. ಹಾಗೆ ವಿದ್ಯಾಭ್ಯಾಸ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡಿರ್ತೀರಿ, IAS, KAS ಅಥವಾ ನೀಟು ಅಥವಾ CET ಈ ಥರ ಯಾರು ಎಕ್ಸಾಮ್ ತೊಗೊಂಡಿರ್ತೀರಿ ಅವರಿಗೆ ಸಮೇತ ನೀವು ಅಂದ್ಕೊಂಡಿರೋಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಲಾಭ ಉಂಟಾಗುತ್ತೆ. ಹಾಗೆಯೇ ಇದು ಮೂಲ ಜಾತಕವನ್ನು ಸಮೇತ ನಾವು ಪರಿಶೋಧನೆ ಮಾಡಬೇಕಾಗುತ್ತೆ. ಏನು ಮೇಡಮ್ ಅಂತ ಕೇಳಬೇಡಿ, ಯಾಕಂದರೆ ಇದು ಜನರಲ್ ಆಗಿ ಪ್ರಿಡಿಕ್ಷನ್ ಕೊಡುವಂಥದ್ದು ಅಂತ ಹೇಳಿ.
ಹಾಗೆಯೇ ಎಷ್ಟೋ ಬಾರಿ ಕೆಲವರೆಲ್ಲ ನೀವು ನೋಡಬೇಕು ವೀಸಾ ಅಪ್ಲೈ ಮಾಡಿರ್ತೀರಿ, ಆ ವೀಸಾ ನಿಮಗೆ ಸಿಗದೇ ಇರುವಂಥದ್ದು, ಅದು ಸಮೇತ ನಿಮಗೆ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಓವರಾಲ್ ಆಗಿ ನಿಮಗೆ ಸುಖ ಜೊತೆಗೆ ನೀವು ಅಂದ್ಕೊಂಡಿರುವಂತಹ ಹೆಚ್ಚಿನ ಕಾರ್ಯಗಳು ಮಾಡ್ಕೋತೀರಿ. ಹಾಗೆಯೇ ಒಂದು ಸೈಟನ್ನು ಖರೀದಿ ಮಾಡೋದು, ಒಂದು ಮನೆಯನ್ನು ಇದ್ದಕ್ಕಿದ್ದಂಗೆ ಮನೆಯನ್ನು ಖರೀದಿ ಮಾಡೋದು ಅಥವಾ ಬಿಸ್ನೆಸ್ ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಧನಲಾಭ ಆಗ್ತಾ ಇರುತ್ತೆ. ಆ ಧನಲಾಭದಿಂದ ನೀವು ಎಷ್ಟೋ ಸಮಯಗಳಿಂದ ಕಾಣದೇ ಇರುವಂತಹ ಲಾಭವನ್ನು ಕಂಡು ನೀವು ಅಂದ್ಕೊಂಡೇ ಇರಲ್ಲ, ಯಥೇಚ್ಛವಾಗಿ ಸಾಲವನ್ನು ಸಮೇತ ನೀವು ತೀರಿಸ್ತೀರಿ. ಹಾಗೆಯೇ ಎಷ್ಟೋ ದಿನಗಳಿಂದ ನಿಮಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅಂತಹ ಆರೋಗ್ಯ ಸಮೇತ ನಿಮಗೆ ಸರಿಯಾಗುತ್ತೆ. ಹಾಗೆ ನಿಮಗೆ ನಾನು ಹೇಳಿದೆ ಈಗಾಗಲೇ ಅದು ಒಂದು ಉತ್ಪತ್ತಿಯ ಕಾಲ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ನಿಮಗೆ ಉತ್ಪತ್ತಿಯನ್ನು ಕೊಡುತ್ತೆ, ಹಣದ ಸಂಪಾದನೆ ಆಗುತ್ತೆ, ಜೊತೆಗೆ ಭಾಗ್ಯ ಅಂತಲೂ ಹೇಳ್ಬೋದು. 11ನೇ ಮನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ 10ನೇ ಮನೆಗೆ ನಮಗೆ 2ನೇ ಮನೆ ಆಗುತ್ತೆ. ಸೊ ಇದು ಬಂದು ವೃತ್ತಿಯಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಫಲ ಸಿಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಸೂಪರ್ ಡೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ